ದಿನ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೀತಾ ಇರತಕ್ಕಂಥ ಕರ್ನಾಟಕ ರಾಜ್ಯದಾದ್ಯಂತ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ದಲಿತರ ಮೇಲೆ, ರೈತರ ಮೇಲೆ, ಹಿಂದೂ ದೇವಸ್ಥಾನಗಳು, ಹಿಂದೂ ಸ್ಮಶಾನಗಳು ಸೇರಿರ್ತಕ್ಕಂಥ ಜಾಗಗಳನ್ನು ಏಕಾಏಕಿ ರಾತ್ರೋರಾತ್ರಿ ವಕ್ಫ್ ಬೋರ್ಡ್ಗೆ ಮತ್ತು ಕಬ್ರಸ್ತಾನ್ಗೆ ಬೇರೆ ಬೇರೆ ಇದಕ್ಕೆ ಸೇರಿಸಂಥ ಕೆಲಸಗಳನ್ನು ಏನು ಮಾಡ್ತಾ ಇದ್ದಾರೆ, DC ಗಳು ಜೊತೆಲಿ ಸೇರಿಕೊಂಡು ನಾವೇನು ಜನಪ್ರತಿನಿಧಿಗಳಾಗಿದ್ದರೆ ನಮಗೆ ಅನೇಕ ರೈತರು, ಅನೇಕ ಪ್ರಗತಿಪರ ಹೋರಾಟಗಾರರು ಎಲ್ಲ ಫೋನ್ ಮಾಡಿ ಈ ಥರ ನಮ್ಮೂರಲ್ಲಿ ಹಿಂಗಾಗಿದೆ, ನಮ್ಮೂರಲ್ಲಿ ಹಿಂಗಾಗಿದೆ, ಅದನ್ನು ಹೋರಾಟ ಮಾಡಬೇಕು ಅಂತೇಳಿ ನಮಗಾಗಲಿ, ಸಂಪಂಗಿಣಾಗಲಿ, ಓಪಶಕ್ತಿ ಚಲಪತಿ ಅವ್ರಿಗಾಗಲಿ, ನಮ್ಮ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಫೋನ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದಕ್ಕೊಂದು ದಾರಿ ಕಂಡ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ನಾವು ಒಟ್ಟಾರೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ, ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಎಕರೆ ವಕ್ಫ್ ಬೋರ್ಡ್ಗಾಗಿದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಯಾರ್ಯಾರ ಜಮೀನುಗಳು, ರೈತರ ಜಮೀನುಗಳನ್ನು ಇವರು ಒಕ್ಲೆಪ್ಸಂಥ ಕೆಲಸಗಳನ್ನು ಮಾಡಿದ್ದಾರೆ, ಅವ್ರದ್ದು ಯಾರ್ಯಾರು ನಮ್ಮ ಹತ್ರ ದೂರ ಹೇಳ್ತಾರೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು, ನಮ್ಮ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಣ್ಣವರು, ಇನ್ನು ಅನೇಕ ನಮ್ಮ ಹಿರಿಯ ಮುಖಂಡರುಗಳನ್ನೆಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಕೋಲಾರ ಜಿಲ್ಲೆಯಲ್ಲಿ ಒಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಬೇಕು ಅಂತೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಬಂಧುಗಳೇ, ನೀವೆಲ್ಲ ಮಾಧ್ಯಮದವರು ಯಾರೇ ತಪ್ಪು ಮಾಡಿದ್ರೂ ಅದನ್ನು ಕ್ವಶನ್ ಮಾಡಿ ಇದು ಮಾಡಿ ನೀವು ಸರಿದಾರಿಯಲ್ಲಿ ಹೋಗ್ರಿ ಅಂತ ತಿದ್ದಿ ಹೇಳೋಂಥ ಕೆಲಸ ಪತ್ರಿಕಾ ರಂಗ ಬದಲಿಂದನೂ ಮಾಡ್ಕೊಂಬಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಿಂದೆ ಜಮೀರ್ ಪಾಷಾ ಅಂತ DC ಆಗಿ ಬಂದಿದ್ರು. ಆಗಿಂದ ಶುರುವಾದಂಥ ಈ ವಕ್ಫ್ ಬೋರ್ಡ್ಗೆ ರೈತರ ಜಮೀನುಗಳನ್ನು, ಸರ್ಕಾರಿ ಜಮೀನುಗಳನ್ನು ವಕ್ಫ್ ಬೋರ್ಡ್ ಸೇರಿಸಂಥ ಕೆಲಸ ಅವತ್ತಿಂದ ಶುರುವಾಯಿತು. ಆ ಮಹಾನುಭಾವ ಚುನಾವಣೆಗೆ ನಿಂತ್ಕೊಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹಲವಾರು ರೈತರ ಜಮೀನುಗಳನ್ನು ವಕ್ಫ್ ಬೋರ್ಡ್ಗೆ ಸೇರಿಸಿ ಇಲ್ಲಿ ಏನು ಲಂಚ ತಗೊಂಡು ಅಧಿಕಾರದಲ್ಲಿದ್ದಾಗ ಹಣ ಮಾಡಿದ್ರು, ಹಣ ತಗೊಂಬಂದು ರಾಜಕೀಯಕ್ಕೆ ನಿಂತ್ಕೊಂಡು, ಎಲೆಕ್ಷನ್ ನಿಂತ್ಕೊಂಡು, MLA ಎಲೆಕ್ಷನ್ ನಿಂತ್ಕೊಂಡು ಅದನ್ನೆಲ್ಲ ಕಳ್ಕೊಂಡು ಮತ್ತೆ ಸತ್ತೋಗಿ ಮಣ್ಣಾಗೋದು. ಆದರೆ ತದನಂತರ ಇಲ್ಲಿ ನಜೀರ್ ಅಹಮದ್ ಅವರು MLC ಆಗಿ ಬಂದು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗವನ್ನು ಒಟ್ಟಿಗೆ ತಗೊಂಡೋಗೋದನ್ನು ಬಿಟ್ಟು, ಅವ್ರು ಚುನಾವಣೆಗೆ ನಿಂತಂಥ ಸಂದರ್ಭದಲ್ಲಿ ಇಲ್ಲಿನ ಜನ ಓಟ್ ಹಾಕಿಲ್ಲ, ಅವ್ರ ಪರವಾಗಿ ಜನ ಇಲ್ಲ ಅಂತೇಳಿ ಅವ್ರಿಗೆ ಗೊತ್ತಾದ್ಮೇಲೆ ಹಿಂದಿನ ಬಾಗಿಲಿಂದ MLC ಆಗಿ ಅವ್ರು ಆಯ್ಕೆ ಆಗಿದ್ದಾದ್ಮೇಲೆ ಕೋಲಾರ ಜಿಲ್ಲೆಗೆ ಅವ್ರದ್ದೇನು ಕೊಡುಗೆ ಅಂತ ಬಂದರೆ ಅಕ್ರಮ್ ಪಾಷಾ ಅನ್ನೋ DC ಈ ಕೋಲಾರ ಜಿಲ್ಲೆಗೆ ಹಾಕ್ಕೊಂಡು ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳಿದೆ, ಎಲ್ಲೆಲ್ಲಿ ಸುಮಾರು ವರ್ಷಗಳಿಂದ ಹಿಂದೂ ಮುಸ್ಲಿಮ್ಸರ ಬಗ್ಗೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಈ ಜಮೀನುಗಳನ್ನೆಲ್ಲ ಹುಡುಕಿಸುವಂತ ಕೆಲಸಗಳನ್ನ ಮಾಡಿ ಮುಂದಿನ ದಿನಗಳಲ್ಲಿ ಇಲ್ಲಿ ನಾನೇ ಚುನಾವಣೆಗೆ ನಿಂತ್ಕೊಬೇಕು, ಯಾರ್ಯಾರನ್ನೋ ಎಲೆಕ್ಷನ್ ನಿಲ್ಸೋದು ಬೇಡ, ಕೊತ್ತೂರು ಮಂಜುವ್ರನ್ನಾಗಲಿ, ಅನಿಲ್ನಾಗಲಿ, ಮತ್ತೊಬ್ಬರನ್ನಾಗಲಿ ನಿಲ್ಸಿದ್ರೆ ಆಗಲ್ಲ, ನಾನೇ ನಿಂತ್ಕೊಬೇಕನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಕೋಲಾರ ತಾಲೂಕಿನಲ್ಲೇ 218 ಎಕರೆ ಜಮೀನನ್ನು, ರೈತರ ಹೆಸರುಗಳಲ್ಲಿ ಇರ್ತಕ್ಕಂಥ ಜಮೀನುಗಳನ್ನು ಇವತ್ತು ಅವರು ವಕ್ಫ್ ಬೋರ್ಡ್ಗೆ ಸೇರಿಸಂಥ ಕೆಲಸಗಳನ್ನು ನಜೀರ್ ಅಹಮದ್ ಅವರು ನಮ್ಮ ಕೋಲಾರನ ಒಂದು ಕಮ್ಯುನಿಟಿಗೆ, ಮುಸ್ಲಿಂ ಜನಾಂಗಕ್ಕೆ ಮಾತ್ರ DC ಆಗಿರ್ತಕ್ಕಂಥ ಅಕ್ರಮ್ ಪಾಷಾ ಅವರು ಸೇರಿ ವಕ್ಫ್ ಬೋರ್ಡ್ಗೆ ಸೇರಿಸಿದ್ದಾರೆ. ನಾನು ಅಕ್ರಮ್ ಪಾಷಾ ಅವರು ನೆನ್ನೆ ಸುದ್ದಿಗೋಷ್ಠಿ ಮಾಡಿ ನಾನು ಹಂಗೆ ಸಾಧನೆ ಮಾಡಿದ್ದೀನಿ, ಹಿಂಗೆ ಸಾಧನೆ ಮಾಡಿದ್ದೀನಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯಿತು.
ಅವ್ರಿಗೆಲ್ಲ ಬಂದಿದ್ದಕ್ಕೆ ನಾನು ವಿದಾಯದ ಭಾಷಣ ಮಾಡ್ತಾ ಇರೋದು. ನನ್ನನ್ನು ಯಾವತ್ತು ಕಳಿಸ್ತಾರೆ ಇಲ್ಲಿಂದ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಒಂದು ಸ್ವಲ್ಪ ಸನ್ಮಾನ ಗಿನ್ ಮಾಡಿ ಡಿ ಸಿ ಆದವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕು. ಆ ಡಿ ಸಿ ಅನ್ನೋ ಪದಕ್ಕೊಂದು ಇದು ಬೆಲೆ ಇದೆ. ಮಾಡಿ ಕಳಿಸಿರ್ತಕ್ಕಂಥದ್ದು ನಮಗೂ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದರಲ್ಲಿ ನಂದೇನು ಇದಿಲ್ಲ. ಆದರೆ ಅವರು ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನೊಂದು ಕ್ವಶನ್ ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅವ್ರನ್ನ. ಈ ಕೋಲಾರ ಜಿಲ್ಲೆಯಲ್ಲಿ ಯಾವ್ಯಾವ ಕಮ್ಯುನಿಟಿ ಎಷ್ಟಿಟ್ಟು ಇದೆ, ಗೌಡ್ರು ಎಷ್ಟಿದ್ದಾರೆ, ಎಸ್ ಸಿಗಳು ಎಷ್ಟು ಲಕ್ಷ ಜನಸಂಖ್ಯೆ ಇದೆ, ಗೌಡರದ್ದು ಎಷ್ಟು ಲಕ್ಷ, ಒಕ್ಕಲಿಗರದ್ದು ಎಷ್ಟು ಲಕ್ಷ ಜನಸಂಖ್ಯೆ ಇದೆ, ಬೋವಿಗಳದ್ದು ಎಷ್ಟಿದೆ, ಕುರುಬರದ್ದು ಎಷ್ಟಿದೆ, ಬಲ್ಜಿಗರದ್ದು ಎಷ್ಟಿದೆ, ಶೆಟ್ರದ್ದು ಎಷ್ಟಿದೆ, ಬ್ರಾಹ್ಮಣರದ್ದು ಎಷ್ಟಿದೆ, ಕುರುಬರದ್ದು ಎಷ್ಟಿದೆ, ಈ ಎಲ್ಲ ಜನಸಂಖ್ಯೆ ಹೊತ್ತಿರ್ತಕ್ಕಂಥ ಈ ಕೋಲಾರ ಜಿಲ್ಲೆಯಲ್ಲಿ ನೀವು ಒಂದು ಕಮ್ಯುನಿಟಿಗೆ ಬರೀ ಒಂದು ತಾಲೂಕಲ್ಲಿ 218 ಎಕರೆ ನೀವು ವಕ್ಫ್ ಮಾಡಿದ್ದೀರಂದ್ರೆ ಇನ್ನು ಉಳಿದಂಥವರೆಲ್ಲ ಎಲ್ಲೋಗ್ಬೇಕು? ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಷ್ಟೋ ಸರ್ಕಾರಿ ಶಾಲೆಗಳಿಗೆ ಇನ್ನೊಂದು ಸ್ಕೂಲ್ ಬಿಲ್ಡಿಂಗ್ ಕಟ್ಕೊಳಕ್ ಜಾಗ ಇಲ್ಲ, ಅಂಗನವಾಡಿ ಕಟ್ಟಕ್ಕೆ ಜಾಗ ಇಲ್ಲ. ನಾವು ಊರುಗಳಲ್ಲಿರ್ತಕ್ಕಂಥ SC ST ಜನಾಂಗ ಇರ್ಬೋದು, ಬೇರೆ OBC ಜನಾಂಗ ಇರ್ಬೋದು, ಎಲ್ಲ ಜನಾಂಗಕ್ಕೂ ಈಗ ನಮ್ಮ ವನ್ಯಕುಲ ಕ್ಷತ್ರಿಯರಿಗಾಗಲಿ ನಮ್ಮಲ್ಲಿ ಕುರುಬಾ ಜನಾಂಗಕ್ಕಾಗಲಿ ಒಂದು ಸಮುದಾಯವನ್ನು ಕಟ್ಟಬೇಕು, ನಾವು ಅನಾಥಾಶ್ರಮ ಕಟ್ಟಬೇಕು, ಒಂದು ಸ್ಕೂಲ್ ಕಟ್ಟಬೇಕು, ಒಂದು ಹಾಸ್ಟೆಲ್ ಕಟ್ಟಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೋದಾಗ 2 ಎಕರೆ 3 ಎಕರೆ ಜಮೀನು ಕೊಡಕ್ಕೆ ನಿಮ್ಮ ಕಣ್ಣಲ್ಲಿ ಹೋಗ್ತಾ ಇಲ್ಲ. ಇವರೆಲ್ಲ ಮನುಷ್ಯರಾಗಿ ನಿಮ್ಮ ಕಣ್ಣು ಕಂಡಿಲ್ವಾ? ಯಾರ್ಯಾರಿಗೆ ಎಷ್ಟಿಷ್ಟು ಎಕರೆ ಕೊಟ್ಟಿದ್ರಿ, ಎಷ್ಟು ಸ್ಕೂಲ್